ಎಸ್ ಎಂತ ಒಂದು ಫುಲ್ ಫ್ಯಾಮಿಲಿನೇ ಇದಿದ್ದಾರೆ ಅಲ್ವಾ? ಹೌದು, ಫ್ಯಾಮಿಲಿ ಅಂದ್ರೆ ಅಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಸೇರ್ಕೋತಾರಲ್ವಾ. ಸೊ ಅಲ್ಲಿ ಹೆಣ್ಮಕ್ಳು ಅಂತಂದ್ರೆ ಇವಾಗೆಲ್ಲ ಹೇಳ್ತಾರೆ ದರ್ಶನ್ ಅಭಿಮಾನಿಗಳು, ಕಚಡ ಅಭಿಮಾನಿಗಳು, ಅದು ಕಮೆಂಟ್ಗಳು ಕೆಲವೊಬ್ರೆಲ್ಲ ಮೀಡಿಯಾದಲ್ಲಿ ಪಾಸ್ ಮಾಡಿದಾರಲ್ಲ. ಹೆಣ್ಮಕ್ಳಿಗೆ ಇವಾಗ ಅವರು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅನ್ನಂಗೆ ಆಯ್ತಲ್ಲ. ಅವ್ರ ಹೊಟ್ಟೆಗೆ ನನ್ನ ನಾಲ್ಗೆಲೆ ತಾನೆ ಅನ್ನ ಹೋಗೋದು, ನಿನ್ನ ಬೇರೆ ಏನಾರು ತಿನ್ನಲ್ಲ ತಾನೆ. ಫಸ್ಟ್ ಮೆನ್ಷನ್ ಮಾಡಬೇಕು, ಯಾರೋ ಒಬ್ರು ಅವ್ರ ಹೆಸರು ಹೇಳ್ಕೊಂಡು ಮಾಡಿದ ತಪ್ಪಿಗೆ ಅಥವಾ ಅವ್ರ ಹೆಸರನ್ನ ಬಳಸ್ಕೊಂಡು ಮಾಡಿದ ತಪ್ಪಿಗೆ ಬೇರೆ ಎಲ್ರಿಗೂ ಬೈಬಾರ್ದು. ಎಷ್ಟೋ ಜನ ಅಜ್ಜಿರಿದ್ದಾರೆ, ಎಷ್ಟೋ ಜನ ನೀವು ನೋಡಿಲ್ವಾ ವಿಡಿಯೋದಲ್ಲಿ, ಎಷ್ಟೋ ಜನ ಅಜ್ಜಿ ಮನೆ ಹತ್ರ ಹೋಗಿ ನಿಂತ್ಕೊಂಡಿದ್ದಾರೆ. ಹಂಗಾರೆ ಅಜ್ಜಿನೂ ಕಚಡ ಅಂತ ಹೆಂಗ್ ಬೈಯಕ್ಕಾಗುತ್ತೆ? ಯೋಗ್ಯತೆ ಇದೆಯಾ ತಾಯಿಗಿನ್ನ ವಯಸ್ಸಾಗಿರೋರ್ಗೊಬ್ರಿಗೆ ಕಚಡ ಅಂತ ಬೈಯಕ್ಕೆ ಯಾರಿಗಾದ್ರು? ಫೈನಲ್ ಆಗಿ ಸೊ ಕಾರ್ಯಕ್ರಮ ಮುಗಿಸುವಂತ ಸಮಯ ಬಂದಿದೆ. ಅಂಡ್ ಮಾಡಿದವರೆಲ್ಲ ದರ್ಶನ್ ಅವ್ರ ಅಭಿಮಾನಿಗಳೇ ಮಾಡಿದ್ರು. ಅಲ್ಲಿರುವಂತ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಂತ, ಹೊರಗಡೆ ನೋಡುವಂತ ಅಭಿಮಾನಿಗಳಿಗೂ, ಕರೆ ಮಾಡಿ ಮಾತಾಡಿದಂತ ಅಭಿಮಾನಿಗಳಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಅಂಡ್ ಫೈನಲ್ ಆಗಿ ಈಗ ಇನ್ನೇನು ಸುಪ್ರೀಂ ಕೋರ್ಟ್ಗೆ ಬೇಲ್ ಕ್ಯಾನ್ಸಲ್ ಮಾಡಬೇಡಿ ಅಂತ ಹೇಳಿ ಬಾಸ್ ಅವರು ಮೊರೆ ಕೊಟ್ಟಿದ್ದಾರೆ. ಈಗ ಏನಾದ್ರು ಇವಾಗ ಮತ್ತೆ ಅಂದ್ರೆ ಗೌರ್ಮೆಂಟ್ ಕಡೆಯಿಂದಾನು ಅವ್ರಿಗೆ ಬೇಲ್ ಕೊಡಬೇಡಿ ಅಂತಾನು ಇದೆ. ಏನ್ ಹೇಳ್ತೀರಾ ಒಂದು ವಿಚಾರದ ಬಗ್ಗೆ ಫೈನಲ್ ಆಗಿ? ಇವಾಗ ಏನು ನಾವು ಕಾನೂನು ವಿಚಾರದ ಬಗ್ಗೆ ನಾವು ಮಾತಾಡೋಕ್ಕೆ ಕೆಲವೊಬ್ರು ಜಡ್ಜ್ಗಳಿದ್ದಾರೆ ಇಲ್ಲಿ. ಎಕ್ಸಾಂಪಲ್ ಏನಂದ್ರೆ ಅಲ್ಲಿ ಕೂತ್ಕೊಂಡು ಚಾನಲಲ್ಲಿ ಇದು ಹಿಂಗೆ ಆಗಲೇಬೇಕು, ಅಥವಾ ಯಾವುದೋ ಒಂದು ಲೈವ್ ಬಂದ್ಬಿಟ್ಟು ಇದನ್ನ ಇದು ಹಿಂಗೆ ಆಗೈತೆ ಹಿಂಗೆ ಆಗಬೇಕು ಅಂದ್ಬಿಟ್ಟು ಅವ್ರೇನು ಯಾವ ನನ್ನ ಮಕ್ಕಳು ದೇವ್ರುಗಳಲ್ಲ. ಕಾನೂನು ಅನ್ನೋದೊಂದಿದೆ, ಜಡ್ಜ್ ಅಂತ ಅಲ್ಲಿ ಮೇಲೊಬ್ರು ಇದ್ದಾರೆ, ವಾದ ಮಾಡಕ್ ಲಾಯರ್ ಅಂತ ಇದ್ದಾರೆ, ಸತ್ಯ ಅನ್ನೋದೊಂದು ಇರುತ್ತೆ. ಅದನ್ನ ಬಿಟ್ಟು ಆಚೆ ಕೂತ್ಕೊಂಡು ಈ ಖಾಲಿ ಪೋಲಿ ನನ್ನ ಮಕ್ಕಳು ಖಾಲಿ ಪಲಾವ್ಗಳ ಥರ ನನಗೆ ಇದು ಗೊತ್ತು, ಇದು ನಾನು ಕಣ್ಣಾರೆ ನೋಡಿದ್ದೀನಿ, ಅದು ಹಂಗಾಯ್ತಂತೆ, ಇದು ಹಿಂಗಾಯ್ತಂತೆ, ಆಚೆ ಕಡೆ ಇನ್ನೂ ಅದು ತನಿಖೆ ನಡೆಯುವಾಗ್ಲೇ ಅದು ಹಿಂಗೆ ಆಗ್ಬಿಟ್ಟೈತಂತೆ, ಇವರೇ ಒದ್ಬಿಟ್ರಂತೆ, ಅದು ಇನ್ನೊಂದೇನೋ ಆಯ್ತಂತೆ ಅಂದ್ಬಿಟ್ಟು ಸಾಕಷ್ಟು ಹೆಂಗ್ ಬೇಕಂಗೆ ಮಾತಾಡ್ತಾರೆ. ಅದು ಪರವಾಗಿಲ್ಲ ಮೇಡಮ್, ಏನಂದ್ರೆ ಯಾರು ಏನೇ ಅಂದ್ರೂ ಸತ್ಯ ಅನ್ನೋದೊಂದು ಇರುತ್ತೆ, ಅದು ಯಾವತ್ತೊಂದೇನು ಆಚೆಗೆ ಬರುತ್ತೆ. ಸೊ ಏನಂದ್ರೆ ಅದ್ರಲ್ಲಿ ಇನ್ನೂ ಒಂದು ಇವಾಗ ಎಕ್ಸಾಂಪಲ್ ಅದು ಮಾಡಿದಾರೋ ಬಿಟ್ಟಿದಾರೋ ಸೆಕೆಂಡ್ರಿ, ಇವಾಗ ಅದನ್ನೇನೆ ಎಕ್ಸಾಂಪಲ್ ಆಗು ತಗೋಬಹುದು. ಬಿಕಾಸ್ ಎಷ್ಟೋ ಜನ ಹೆಣ್ಮಕ್ಳು ರೇಪ್ ಆಗ್ತಿದ್ದಾರೆ. ಇವತ್ತು ಯಾವ್ದೋ ನ್ಯೂಸ್ ಅಲ್ಲಿ ನೋಡಿದೆ, ಎಷ್ಟು ನಮ್ಮ ಇದರಲ್ಲಿ ಕರ್ನಾಟಕದಲ್ಲಿ ಈ 6 months ಅಲ್ಲೇನೋ 10,000 ಚಿಲ್ಲರೆ ರೇಪ್ಗಳಾಗಿದೆಯಂತೆ. ಅದ್ರಲ್ಲಿ ಬೆಂಗಳೂರಲ್ಲಿ 119 ರೇಪ್ಗಳಾಗಿದೆ, ಬೆಂಗಳೂರು ಸುತ್ತಮುತ್ತ. ಇದ್ರ ಬಗ್ಗೆ ಯಾರು ತನಿಖೆ ಮಾಡ್ತಾ ಇಲ್ಲ. ಅದೆಲ್ಲದಕ್ಕೂ ತನಿಖೆ ಆಗ್ಬೇಕು. ಜೊತೆಗೆ ಇನ್ನೊಂದು, ಇವಾಗ ಪ್ಲಸ್ ಆರ್ ಮೈನಸ್, ಇವಾಗ ಏನು ಯಾವುದೇ ವಿಚಾರನ ತಗೊಳ್ಳೋದಕ್ಕಿಂತ ಮುಂಚೆ ಅಥವಾ ವಿಚಾರನ ತೆಗೆದು ಆಚೆ ಆಗೋದಕ್ಕಿಂತ ಮುಂಚೆ ಒಂದು ದರ್ಶನ್ ಸರ್ ಹೆಸರನ್ನ ಬೆಳೆಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಬಳಸ್ಕೋಬೇಡಿ. ಅದು ಆಲ್ರೆಡಿ ಬೆಳೆದ ಫೈನಲ್ ಮಾತು ಬಳಸ್ಕೋಬೇಡಿ. ದರ್ಶನ್ ಅವರ ಡೈಹಾರ್ಟ್ ಅಭಿಮಾನಿಯ ಒಂದು ಫೈನಲ್ ಮಾತು, ನಿಮ್ಮ ಏನೇ ಬೇಳೆ ಕಾಳಿದ್ರು ಅದನ್ನ ದರ್ಶನ್ ಅವರ ಹೆಸರನ್ನ ಬಳಸಿ ನೀವು ಬೇಯಿಸ್ಕೋಬೇಡಿ, ತಪ್ಪು ಪ್ರಚಾರ ಮಾಡಬೇಡಿ. ಫೈನಲಿ ಹೇಳೋದೇನಂದ್ರೆ, ಅವತ್ತು ಆ ಶ್ರೀರಾಮನ್ಗೆ ಒಬ್ಬನೇ ಒಬ್ಬ ಆಂಜನೇಯ ಇದ್ದ. ಶ್ರೀರಾಮನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ. ಶ್ರೀರಾಮನ್ಗೋಸ್ಕರ ಲಂಕೆಗೆ ಬೆಂಕಿ ಹಚ್ಚುವಂತ ಒಬ್ಬ ಆಂಜನೇಯ ಇದ್ದ. ಸೊ ಇವತ್ತು ಏನು ಆ ರಾಮ ಸೀತೆಗೆ ಒಬ್ಬ ಆಂಜನೇಯ ಪರಮ ಭಕ್ತ ಇದ್ನಲ್ಲ, ಇವತ್ತು ವಿಜಯಲಕ್ಷ್ಮಿ ಅತ್ತಿಗೆಗೆ ದರ್ಶನ್ ಸರ್ಗೆ ಕೋಟ್ಯಾಂತರ ಜನ ಆಂಜನೇಯಂದ್ರೆ ಇರೋದು. ಸೊ ದಯವಿಟ್ಟು ಅವ್ರ ಬಗ್ಗೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಮಾತಾಡುವಾಗ ನೀವು ಒಳ್ಳೇದ್ ಮಾತಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದಂತೂ ಮಾಡಕ್ ಹೋಗ್ಬೇಡಿ, ಕೆಟ್ಟದ್ದು ಬಯಸಕ್ಕೂ ಹೋಗ್ಬೇಡಿ. ಯಾಕಂದ್ರೆ ಸುತ್ತ ಇರೋದು ಒಬ್ಬ ಆಂಜನೇಯ ಅಲ್ಲ, ಕೋಟ್ಯಾಂತರ ಜನ ಆಂಜನೇಯ ಅಂದಿದೀವಿ. ಅವ್ರನ್ನ ಕಾಪಾಡ್ಕೊಳ್ಳೋದು ನಮಗೆ ಗೊತ್ತು. ಯಾರಿಲ್ಲ ಅಂದ್ರೂ ನಮ್ಮನ್ನ ನಾವೇ ದುಡ್ಕೊಂಡು ತಿಂತಾ ಇದೀವಿ. ಯಾರನ್ನು ಬಂದು ನಮ್ಗೆ ನಾವೇ ಇನ್ನ ಎಷ್ಟೋ ಪ್ರತಿ ವರ್ಷ ದರ್ಶನ್ ಸರ್ ಬರ್ಡೆಗೆ ಮತ್ತೆ ಅನಾಥ ಇವಾಗ ನಮ್ಗಳು ಎಲ್ಲ ದರ್ಶನ್ ಸರ್, ಡಿ ಬಾಸ್, ಧನ್ವೀರಣ್ಣನ್. ಆಮೇಲೆ ಇನ್ನೊಂದು ತುಂಬಾ ಬೇಜಾರಾಗಿರೋ ವಿಚಾರ ಅಂದ್ರೆ ಧನ್ವೀರಣ್ಣನ್ ಫ್ಯಾನ್ಸ್ ಸೇರ್ಕೊಂಡು ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನೆಲ್ಲ ಕಾಂಟ್ರವರ್ಸಿ. ಓಕೆ, ಸೊ ಟೈಮ್ ಕಮ್ಮಿ ಇದೆ, ಬಟ್ ವರ್ಧಾ ಅವರ ಮಾತುಗಳು ಜಾಸ್ತಿ ಇದೆ. ಸಾಕಷ್ಟು ಜನ ನೀವು ಕರೆ ಮಾಡಬೇಕು ಅಂತಿರ್ತೀರಾ, ನೀವು ಕಾಲ್ ಮಾಡಕ್ ಟ್ರೈ ಮಾಡಿರ್ತಾರೆ. ಯಾರ್ಯಾರು ಕಾಲ್ ಸಿಕ್ಕರೆ ಅವ್ರು ಯಾರು ಬೇಜಾರು ಮಾಡ್ಕೋಬೇಡಿ. ಸೊ ಅಂದ್ರೆ ಇವಾಗ ಇಷ್ಟೊತ್ತು ಎಷ್ಟು ಕಂಟೆಂಟ್ ನ ಕವರ್ ಮಾಡ್ಬೋದು ಅಷ್ಟು ಕಂಟೆಂಟ್ ನ ಕವರ್ ಮಾಡಿದೀವಿ. ಅಂಡ್ ಥ್ಯಾಂಕ್ ಯು ಯಾರೆಲ್ಲ ಕರೆ ಮಾಡಿದ್ರಿ ಅವ್ರಿಗೆಲ್ಲ. ವರ್ಧಾ ಸರ್ ನಿಮ್ಗೂ ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.